ನಮಸ್ಕಾರ ವೀಕ್ಷಕರೇ. ಶ್ರೀನಿವಾಸ ಕಲ್ಯಾಣ ಶ್ರೀ ವೆಂಕಟೇಶ್ವರ ಮಹಾತ್ಮೆಯ ಮುಂದುವರಿದ ಭಾಗ. ನಂತರ ಜನಕರಾಜನು ಮತ್ತೆ ಶತಾನಂದ ಋಷಿಯನ್ನು ಕುರಿತು, ಮುನಿವರ್ಯರೇ, ಕಲಿಯುಗದಲ್ಲಿ ಅದೇ ಪರ್ವತಕ್ಕೆ ವೆಂಕಟಾದ್ರಿ ಎಂಬ ಹೆಸರು ಪ್ರಾಪ್ತವಾದ ಕಾರಣವೇನು ಎಂದು ಪ್ರಶ್ನೆ ಮಾಡಿದನು. ಅದಕ್ಕೆ ಶತಾನಂದನು ಪ್ರತ್ಯುತ್ತರವಾಗಿ, ರಾಜ, ಪೂರ್ವಕಾಲದಲ್ಲಿ ಪುರಂದರನೆಂಬ ಸೋಮಯಾಜಿ ಬ್ರಾಹ್ಮಣನಿದ್ದನು. ಕಾಳಹಸ್ತಿ ಎಂಬ ನಗರವೇ ಆ ಬ್ರಾಹ್ಮಣನ ಗ್ರಾಮವು. ಆ ಬ್ರಾಹ್ಮಣನು ದೃಢವೃತಸ್ಥನೂ ಸತ್ಯವಾಣಿಯುಳ್ಳವನೂ ಆಗಿದ್ದನು. ಅವನಿಗೆ ಮಕ್ಕಳಿದ್ದಿರಲಿಲ್ಲ. ಅಪತ್ಯರಿಲ್ಲೆಂದು ಅವನು ಎಂದೂ ಮಾಡದೆ ಪರಮಾತ್ಮನಲ್ಲಿ ಲಕ್ಷ್ಯ ಕೇಂದ್ರೀಕರಿಸಿ ಭಕ್ತಿ ಮಾಡುತ್ತಿದ್ದನು. ದೈವಯೋಗದಿಂದಲೂ ಸಂಚಿತ ಪುಣ್ಯದಿಂದಲೂ ಅವನಿಗೆ ಒಬ್ಬ ಮಗನು ಹುಟ್ಟಿದನು. ಆ ಬಾಲಕನ ಜಾತಕರ್ಮ, ನಾಮಕರಣ ಮುಂತಾದ ಸಂಸ್ಕಾರಗಳನ್ನು ಮಾಡಿ ಬ್ರಾಹ್ಮಣನು ಆ ಬಾಲಕನಿಗೆ ಮಾಧವ ಎಂದು ಹೆಸರಿಡಿಸಿದನು. ಮಾಧವನು ವಿದಿಗೆಯ ಚಂದ್ರನಂತೆ ದಿನದಿನವೂ ವರ್ಧಿಸಹತ್ತಿದನು. ತಂದೆಯು ಅವನಿಗೆ ವೇದಪಠಣ ಮಾಡಿಸಿದರು, ವೇದಾಂಗ ತತ್ವಗಳನ್ನು ಕಲಿಸಿದರು. ಒಟ್ಟಿನ ಮೇಲೆ ಆ ಮಾಧವನನ್ನು ಎಲ್ಲ ವಿದ್ಯೆಗಳಲ್ಲಿ ಬಲ್ಲಿದನನ್ನಾಗಿ ಮಾಡಿದರು. ಮುಂದೆ ಕೆಲ ದಿನಗಳಲ್ಲಿಯೇ ಪುರಂದರ ಬ್ರಾಹ್ಮಣನು ಯೋಗ್ಯ ಕನ್ಯೆಯೊಡನೆ ಮಾಧವನ ಲಗ್ನ ಮಾಡಿದನು. ಚಂದ್ರಲೇಖೆ ಎಂದು ಆ ಮಾಧವನ ಪತ್ನಿಯು ಹೆಸರಾಗಿತ್ತು. ಮಾಧವನು ಆಕೆಯೊಡನೆ ಬಹುಕಾಲ ರಮಿಸಿದನು. ನಿತ್ಯವೂ ಮಾಧವನು ಪಂಚಯಜ್ಞಾದಿ ಕರ್ಮಗಳನ್ನು ಮಾಡುತ್ತಾ ಕಾಮ್ಯ ಕರ್ಮಗಳಲ್ಲಿ 21 ವರ್ಷ ಪರ್ಯಂತವೂ ಕಾಲ ಕಳೆದನು. ಅವನ ಸಹಧರ್ಮಿಣಿ ಚಂದ್ರಲೇಖೆಯು ತನ್ನ ಪಾತಿವೃತ್ಯ ಧರ್ಮದಿಂದಲೂ ವೃತನೇಮ ಉಪವಾಸಾದಿ ಆಚರಣೆಗಳಿಂದಲೂ ಪತಿಯ ಹಾಗೂ ಅತ್ತೆಮಾವಂದರ ಪ್ರೀತಿಗೆ ಪಾತ್ರಳಾಗಿದ್ದಳು. ಹೀಗಿರಲು ಒಂದು ದಿನ ಮಾಧವನು ಆ ದಿನದ ಹಗಲಿನಲ್ಲಿಯೇ ಚಂದ್ರಲೇಖೆಯೊಡನೆ ಮೈಗೂಡುವ ಆತುರತೆ ತಾಳಿದನು. ಅದನ್ನು ತಡೆಯುವುದಕ್ಕೆ ಆತನು ಎಷ್ಟು ಆತ್ಮಸಂವಹನ ಮಾಡಲು ಪ್ರಯತ್ನಿಸಿದರೂ ಅವನಿಗೆ ಸಾಧ್ಯವಾಗಲಿಲ್ಲ. ಆಗಲಾತನು ತಂದೆ ತಾಯಿಗಳ ಕಣ್ಣು ತಪ್ಪಿಸಿ ತನ್ನ ಹೆಂಡತಿಯನ್ನು ಕಂಡು ತನ್ನ ಆತುರತೆಯನ್ನು ಆಕೆಗೆ ತಿಳಿಸಿದನು. ಆಗಲಾಕೆ ತನ್ನ ಪತಿಯನ್ನು ಕುರಿತು, ಎಲೆ ಪುರುಷಶ್ರೇಷ್ಠನೇ, ಈ ಶರೀರವು ಅಸ್ಥಿ ಮಾಂಸಾದಿಗಳಿಂದ ಖಟಿತವಾಗಿರುವುದು. ಶರೀರಗಳ ಮಿಲನವನ್ನು ಸಾಧುಗಳು ಅಲ್ಲಗಳೆಯುವರು. ಹಗಲಿನಲ್ಲಿಯಂತೂ ಮೈಗೂಡತಕ್ಕದ್ದಲ್ಲವೆಂದು ಮುನಿಗಳು ವಿದ್ವಾಂಸರು ಹೇಳುವರು. ಮನೆಯಲ್ಲಿ ನಿಮ್ಮ ಮಾತಾಪಿತೃಗಳು ಅಗ್ನಿಹೋತ್ರವನ್ನಿಟ್ಟು ನಿತ್ಯವೂ ಇಷ್ಟಿಯನ್ನು ಸಾಧಿಸುವರು. ಅವರ ಪುಣ್ಯಬಲದಿಂದ ಇಂದ್ರಾತ್ಮಕ ಇಷ್ಟಿಯು ಸಾಧ್ಯವಾಗಿ ಇಂದ್ರನು ನಮ್ಮಲ್ಲಿಯೇ ಇರುವನು. ಇದೂ ಅಲ್ಲದೆ ಪತಿಯೇ, ತ್ರೈಲೋಕ್ಯವನ್ನು ಬೆಳಗುವ ಆ ಪ್ರಭಾಕರನ ಪ್ರಭೆಯನ್ನು ನೋಡು. ದ್ವಿಜಪುತ್ರನಾದ ನೀನು ಅಧರ್ಮಕ್ಕೆ ವಿಕಾರಕ್ಕೆ ಎಡೆಗೊಡಬೇಡ ಎಂದು ಚಂದ್ರಲೇಖೆಯು ತನಗೆ ತಿಳಿದ ಮಟ್ಟಿಗೆ ಗಂಡನಿಗೆ ಬುದ್ಧಿ ಹೇಳಿದಳು. ಮಾಧವನು ತನ್ನ ಹೆಂಡತಿ ಆಡುತ್ತಿರುವ ನುಡಿಗಳನ್ನು ಕೇಳಿದರೂ ಅಲಕ್ಷಿಸಿ, ಎಲೈ ಭಾಮಿನಿ, ನನಗೆ ಸೌಖ್ಯವಾಗಬೇಕೆಂದಿದ್ದರೆ ನೀನು ಈಗಲೇ ನನ್ನ ಮನೋಗತವನ್ನು ಪೂರೈಸು ಎಂದು ಒತ್ತಾಯದಿಂದ ಹೇಳಿದನು. ಚಂದ್ರಲೇಖೆಯು ತನ್ನ ಪತಿಯ ವಚನವನ್ನು ಕೇಳಿ, ಪೂಜ್ಯರೇ, ನಾನು ಜಲಾಶಯಕ್ಕೆ ನೀರು ತರುವುದಕ್ಕೆಂದು ಹೊರಡುವೆನು. ನೀವು ಮುಂದಾಗಿಯೇ ಹೋಗಿ, ನಾನು ಬರುತ್ತಿರುವ ದಾರಿಯಲ್ಲಿ ಕುಳಿತುಕೊಳ್ಳಿ ಎಂದಳು. ಮಾಧವನು ಸತಿಯು ಹೇಳಿದಂತೆ ಮನೆಯಿಂದ ಹೊರಡಲು ಸಿದ್ಧನಾದನು. ಚಂದ್ರಲೇಖೆಯು ಹೊರಡುವ ಮೊದಲೇ ಅವನು ಕುಶ ದರ್ಬೆಗಳನ್ನು ತರುವೆನೆಂದು ತಂದೆ ತಾಯಿಗಳಿಗೆ ಹೇಳಿ ಮುಂದೆ ಹೋದನು. ಅವನ ತರುವಾಯ ಚಂದ್ರಲೇಖೆಯು ಬಗಲಲ್ಲಿ ಬಿಂದಿಗೆಯನ್ನಿಟ್ಟುಕೊಂಡು ನಡೆದಳು. ಮುಂದೆ ಹೋಗಿದ್ದ ಮಾಧವನು ಚಂದ್ರಲೇಖೆಯ ಮಾರ್ಗಕ್ಕೆ ಬಂದು ಆಕೆಯನ್ನು ಅನುಸರಿಸಿ ನಡೆದನು. ಆಕೆ ಮುಂದೆ ಹೋಗಿ ಗಿಡಮರಗಳ ಗುಂಪಿನಲ್ಲಿ ಒಂದು ಮರದ ಬುಡಕ್ಕೆ ಬಂದಳು. ತನ್ನ ಪತಿಯು ಬರುವ ಮಾರ್ಗ ನೋಡ ಹತ್ತಿದಳು. ಆ ಅರಣ್ಯ ಮಧ್ಯದಲ್ಲಿ ಬಿಳಿಯ ಪತ್ತಲವನ್ನುಟ್ಟು ಮೇಲೆ ವಡ್ಡಾಣವನ್ನಿಟ್ಟುಕೊಂಡಂಥ ನೀಲವರ್ಣದ ಕೇಶಗಳುಳ್ಳಂಥ ಕುಂತಲಿ ಎಂಬ ಅಸದೃಶ್ಯ ರೂಪವುಳ್ಳ ಸುಂದರಿ ಅಂತ್ಯಜಳು ಬರುವುದನ್ನು ಆ ಮಾಧವನು ತಾನು ಬರುವಾಗ ನೋಡಿ ಮೋಹಿತನಾದನು. ಆಗಲೇ ಅವನು ತನ್ನ ಹೆಂಡತಿಯ ಬಳಿಗೆ ಬಂದು, ಎಲೆ ಚಂದ್ರಲೇಖೆ, ನೀನು ಇನ್ನು ಮನೆಗೆ ಹೋಗು. ನನ್ನ ಇಚ್ಛೆಯು ಪರಿಪೂರ್ಣವಾಯಿತು. ನಿನ್ನ ಭಕ್ತಿಯನ್ನು ಕಂಡು ಸಂತುಷ್ಟತೆ ಹೊಂದಿದೆನು ಎಂದೆನ್ನಲು ಚಂದ್ರಲೇಖೆಯು ಪತಿಯಾಜ್ಞೆಯನ್ನು ಮನ್ನಿಸಿ ಮನೆಗೆ ಹಿಂತಿರುಗಿದಳು. ಆಕೆಯು ತನ್ನ ಕಣ್ಣಿಗೆ ಮರೆಯಾಗುವವರೆಗೂ ಮಾಧವನು ಅಲ್ಲಿಯೇ ನಿಂತನು. ಆ ಬಳಿಕ ವಿಕಾರವಶನಾದ ಆತನು ಮೆಲ್ಲಮೆಲ್ಲನೆ ಸಾಗುತ್ತಾ ಕುಂತಲೆಯ ಬಳಿಗೆ ಬಂದನು. ಆಕೆಯನ್ನು ಸ್ಪರ್ಶ ಮಾಡುವುದಕ್ಕೆ ಆಕೆಯ ಮುಂದೆ ಹೋದನು. ಆಗ ಆಕೆಯು, ಎಲೆ ಬ್ರಾಹ್ಮಣನೇ, ಮಾಧವನೇ, ತಿಳಿದು ನೋಡು, ನನ್ನನ್ನು ಮುಟ್ಟಬೇಡ, ನಾನು ಅಂತ್ಯಜಳು ಎಂದೆನ್ನಲು ಮಾಧವನು ತನ್ನ ಹೃದಯದ ಭಯವನ್ನು ತೊರೆದು, ಎಲೆ ಮಂಗಳಪ್ರದಳೇ, ನೀನು ಯಾರಿಂದ ಜನಿಸಿರುವಿ? ನಿನ್ನ ತಾಯಿ ಯಾರು? ನಿನ್ನ ವಾಸ್ತವ್ಯವು ಅದಾವ ನಾಡಿನಲ್ಲಿರುವುದು ಎಂದು ಕೇಳಿದನು. ಆಗ ಕುಂತಲೆಯು, ಎಲೈ ಬ್ರಾಹ್ಮಣನೇ, ಪಾಪಿಷ್ಠೆಯಾದ ನಾನು ಅಂತ್ಯಜ ಜಾತಿಯಲ್ಲಿ ಜನ್ಮ ತಾಳಿರುವೆನು. ಅಂತ್ಯಜನ ದೆಸೆಯಿಂದ ಅಂತ್ಯಜ ಸ್ತ್ರೀಯಳ ಉದರದಿಂದಲೇ ಹುಟ್ಟಿರುವೆನು. ಸೆರೆಯನ್ನು ಕುಡಿಯುವೆನು, ಮಾಂಸವನ್ನು ತಿನ್ನುವೆನು. ಇಂಥ ನೀಚಳಾದ ನನ್ನನ್ನು ನೀನು ಮಾತನಾಡಿಸಲೇಬಾರದು. ನಾನು ಮಧ್ಯದೇಶದಲ್ಲಿ ವಾಸಿಸುವೆನು. ಶ್ರೇಷ್ಠ ಬ್ರಾಹ್ಮಣನಾದ ನೀನು ವೇದಾಂತವನ್ನರಿತವನು. ನನ್ನ ಮುಖವನ್ನೂ ಕೂಡ ನೀನು ನೋಡತಕ್ಕದ್ದಲ್ಲ. ಹೀಗಿದ್ದು ಮೂರ್ಖನಾಗಿ ನೀನು ನನ್ನ ಮೈಗೂಡುವುದಕ್ಕೆ ಆತುರಪಡುವೆಯಲ್ಲ, ಇದು ಹೇಗೆ ಎಂದು ಸ್ಪಷ್ಟವಾಗಿ ಆತನನ್ನು ನಿಂದಿಸಿದಳು. ಒಂದೇ ಸವನಿ ತನ್ನನ್ನು ಹೀಗಳಿದು ನುಡಿಯುವ ಆಕೆಯನ್ನು ಕಂಡು ಮಾಧವನು,
ಚತುರ ಕುಂತಲೆಯೇ, ಲೋಕಪಿತಾಮಹನಾದ ಬ್ರಹ್ಮನು ನಾರಾಯಣನಿಂದ ವ್ಯರ್ಥವಾಗಿ ಹುಟ್ಟಿದನಂತಂದಾಯಿತು. ಯಾಕೆಂದರೆ ನಿನ್ನಂಥ ಲೋಕೋತ್ತರ ಸುಂದರಿಯು ಅರಣ್ಯದಲ್ಲಿ ವಾಸವಾಗಲೆಂದು ಹುಟ್ಟಿಸಿದುದು ಆ ಬ್ರಹ್ಮನ ನಿರರ್ಥಕತೆಯನ್ನು ತೋರಿಸುವುದು. ಬಹಳೇಕೆ ಆತನು ಕುರುಡನೆಂದೇ ನನ್ನ ಬುದ್ಧಿಗೆ ತೋಚುವುದು. ನನ್ನ ಈ ಬುದ್ಧಿಯು ಚಾಂಡಾಲ ಕನ್ನಿಕೆಯಾದ ನಿನ್ನ ಚೆಲುವಿಕೆಯನ್ನು ನೋಡಿ ನಿನ್ನನ್ನು ಕೂಡಿಕೊಳ್ಳಲು ನನ್ನನ್ನು ಪ್ರಚೋದಿಸಿರುವುದು. ಆದ್ದರಿಂದಲೇ ಸುಂದರಿಯೇ, ನಿನ್ನನ್ನು ಮೈಗೂಡುವ ನಿಶ್ಚಯ ತಾಳಿರುವೆನು. ಕುಂತಲೆಯೇ, ಸಮುದ್ರ ಉಪ್ಪು ನೀರಿನಲ್ಲಿ ಹಲವು ಬಗೆಯ ರತ್ನಗಳಿರುವುವು. ಅವನ್ನು ದೇವತೆಗಳು ಸಹ ಅವುಗಳ ತೇಜವನ್ನು ಅನುಲಕ್ಷಿಸಿ ಸ್ವೀಕರಿಸುವರು. ಅಂತೆಯೇ ನಾನು ನಿನ್ನನ್ನು ಕುಲ, ಶೀಲ ಮುಂತಾದವುಗಳನ್ನೆಣಿಸದೆ ಅಂಗೀಕರಿಸುವೆನು. ಇದರಿಂದ ನಿನ್ನ ಪಿತೃಗಳು ನರಕದಲ್ಲಿ ಬೀಳುವುದು ನಿಜ. ಆದರೂ ಅಡ್ಡಿಯಿಲ್ಲ, ನಾನು ನಿನ್ನನ್ನು ಭೋಗಿಸುವುದರಲ್ಲಿಯೇ ಸೌಖ್ಯವೆಂದೆನಿಸುವೆನು ಎಂದು ಆತನು ಕುಂತಲೆಗೆ ತನ್ನ ನಿರ್ಧಾರವನ್ನು ಸ್ಪಷ್ಟವಾಗಿ ತಿಳಿಸಿದನು. ಕುಂತಲೆಯು ಮಾಧವನ ಮಾತುಗಳಿಂದ ವ್ಯಥೆಗೊಳಗಾದಳು. ಆಕೆಯ ಕಣ್ಣಿನಿಂದ ದುಃಖಾಶ್ರುಗಳು ಸುರಿಯಹತ್ತಿದವು. ದೇವತೆಗಳನ್ನುದ್ದೇಶಿಸಿ, ಎಲೈ ಸುರಶ್ರೇಷ್ಠರೇ, ಶ್ರೇಷ್ಠ ಲೋಕೋತ್ಪನಾದ ಈ ಮಾಧವ ಬ್ರಾಹ್ಮಣನು ನೀಚ ಜಾತಿಯಲ್ಲಿ ಹುಟ್ಟಿದ ನನ್ನನ್ನು ಬೆರೆತು ದುರ್ಧರ ಪಾಪವನ್ನು ಹೊಂದುವನು. ದೇವತೆಗಳಾದ ತಾವು ಈ ಬ್ರಾಹ್ಮಣೋತ್ತಮನನ್ನು ನನ್ನ ಸಂಬಂಧ ಮಾಡಿ ನನ್ನ ಪದ್ದರಿನಲ್ಲಿ ಕಟ್ಟಿಕೊಳ್ಳುವ ಪಾಪಗಳನ್ನು ಲಯಗೊಳಿಸಿ ಉದ್ಧರಿಸಬೇಕು. ಎಲೆ ದಿಗ್ದೇವತೆಗಳಿರ, ಗಣಪ, ಅಗ್ನಿ, ಚಂದ್ರ ಮುಂತಾದವರೇ, ಸಮಸ್ತ ಸ್ಥಾವರ ಜಂಗಮಾತ್ಮಕಗಳೇ, ನನ್ನ ವಾಕ್ಯವನ್ನು ಕೇಳಿರಿ. ಪಾಪಿಷ್ಠೆಯಾದ ನನ್ನ ಸಂಘದಿಂದ ಈ ಬ್ರಾಹ್ಮಣನು ವ್ಯರ್ಥವಾಗಿ ಮರಣ ಮಾರ್ಗ ತುಳಿಯಹತ್ತಿರುವನು ಎಂದು ಬಾಯ್ತೆರೆದು ಕೇವಲ ಆ ಬ್ರಾಹ್ಮಣನಿಗಾಗಿ ದೇವತೆಗಳಿಗೆ ಮೊರೆಯಿಟ್ಟಳು. ಆಮೇಲೆ ಆ ಕುಂತಲೆಯು ತನ್ನನ್ನು ಇನ್ನೂ ಸಮೀಪಿಸಿ ಮುಂದೆ ಬರುತ್ತಿರುವ ಮಾಧವನನ್ನು ಕುರಿತು, ಎಲೈ ಭೂಸುರನೇ, ನಾನು ಪಾಪಿಷ್ಠೆಯು, ವ್ಯಭಿಚಾರಿಣಿಯು, ನನ್ನನ್ನು ಮುಟ್ಟಬೇಡ. ಎಲೈ ದ್ವಿಜನೇ, ಅಗ್ನಿ, ಸರ್ಪ, ಹುಲಿ, ಆನೆಗಳನ್ನು ಯಾವ ಬುದ್ಧಿವಂತನು ಒಮ್ಮೆಲೇ ಹೋಗಿ ಸ್ಪರ್ಶ ಮಾಡುವನು? ಪರಸ್ತ್ರೀಯಳು ಅಗ್ನಿ ಸಮಾನಳು. ಮೇಲಾಗಿ ನಾನು ಚಾಂಡಾಲ ಕನ್ನಿಕೆಯು. ಉತ್ತಮರು ಪವಿತ್ರ ಪದವನ್ನು, ನೀಚರು ದುರ್ಗತಿಯನ್ನು ಬಯಸುವರಲ್ಲವೇ? ಇದನ್ನರಿಯದೆ ಶ್ರೇಷ್ಠ ಬ್ರಾಹ್ಮಣತ್ವವನ್ನು ಹೊಂದಿದ ನೀನು ನೀಚವಾದ ಅಧೋಗತಿಗೆ ಗುರಿಯಾಗಲು ಹವಣಿಸುವ ನಿನ್ನ ಬುದ್ಧಿಗೇನೆನ್ನಬೇಕು? ಜ್ಞಾನದಿಂದ ವಿಪ್ರನನ್ನು ಹೇಳುವುದು ವ್ಯರ್ಥವಾದದ್ದಲ್ಲ. ನಿನ್ನ ಬುದ್ಧಿಯು ಅಂಥದೇ ಇರತಕ್ಕದ್ದು. ದೇವನು ಪುರುಷ, ಸ್ತ್ರೀ ಎಂಬ ಎರಡೇ ಜಾತಿಗಳನ್ನು ನಿರ್ಮಿಸಿದರೂ ಪೂರ್ವಿಕರು ನೈತಿಕ ದೃಷ್ಟಿಯಿಂದ ಬ್ರಾಹ್ಮಣಾದಿ 4 ವರ್ಣಗಳ ವ್ಯವಸ್ಥೆ ಮಾಡಿರುವರು. ಬ್ರಾಹ್ಮಣನಿಗೆ ಬ್ರಹ್ಮಯೋನಿಯೂ, ಉಳಿದ ವರ್ಣವರಿಗೆ ಅವರವರ ಯೋನಿಯೂ, ಹೀಗೆ ವಿಚಾರದೊಂದಿಗೆ ವರ್ಣ ವಿಭಾಗ ಮಾಡಲ್ಪಟ್ಟಿದೆ. ಇದನ್ನರಿಯದೆ ಬ್ರಾಹ್ಮಣನು ಧರ್ಮತ್ಯಾಗ ಮಾಡುವ ವಿಪರೀತ ಸ್ಥಿತಿಯನ್ನು ಮಾಧವ ನಿನ್ನಿಂದ ಕಂಡೆನು. ಬ್ರಾಹ್ಮಣ, ನಿನ್ನ ದೇಹವು ವೇದದಿಂದ ಪವಿತ್ರವಾದುದೆಂಬುದು ನನಗೆ ತಿಳಿಯದಿಲ್ಲವೇ? ನಿನ್ನ ತಂದೆಯು ನಿನ್ನ ತಾಯಿಯ ಋತುಕಾಲದ ರಾತ್ರಿಯಲ್ಲಿ ಅವಳಲ್ಲಿ ವೇದ ಮಂತ್ರ ಪರಿಶುದ್ಧ ರೇತಸ್ಸನ್ನು ತ್ಯಜಿಸಿದನು. ಪಂಡಿತರು ಇದನ್ನೇ ಗರ್ಭಾಧಾನವೆಂದು ಹೇಳುವರು. ಆನಂತರ, ಎಲೆಯ ಬ್ರಾಹ್ಮಣನೇ, ನೀನು ಗರ್ಭದಲ್ಲಿರುವಾಗಲೇ ವೇದಮಂತ್ರಗಳಿಂದ ಸೀಮಂತೋನ್ನಯನ ಸಂಸ್ಕಾರಗಳನ್ನು ಮಾಡಿರುವರು. ಗರ್ಭಕ್ಕೆ 10ನೆಯ ತಿಂಗಳು ಪ್ರಾಪ್ತವಾಗಲು ನಿನ್ನ ತಾಯಿಯು ನಿನ್ನನ್ನು ಹಡೆದಳು. ಆನಂತರ ನಿನ್ನ ತಂದೆಯು ಶಾಸ್ತ್ರವಿಧಿಗನುಸರಿಸಿ ಜಾತಕರ್ಮ, ನಾಮಕರಣಗಳನ್ನು ಮಾಡಿದನು. ಮುಂದೆ ಅನ್ನಪ್ರಾಶನ, ಚೌಲ, ಉಪನಯನಾದಿ ಸಂಸ್ಕಾರ ಕರ್ಮಗಳು ಅಗ್ನಿಸಾಕ್ಷಿತ್ವದಲ್ಲಿ ನಿನ್ನ ವಿವಾಹವೂ ನಿರ್ವಹಿಸಲ್ಪಟ್ಟವು. ನೀನು ಸಂಹಿತಾಗ್ನಿಯ ವೃತದಲ್ಲಿದ್ದುಕೊಂಡು ವೇದಾಂಗಗಳನ್ನು ಪಠಿಸಿದಿ. ಇಷ್ಟೆಲ್ಲಾ ಪರಿಯಿಂದ ಶುದ್ಧವಾದ ನಿನ್ನ ದೇಹಕ್ಕೆ ಅಪವಿತ್ರವಾದ ನನ್ನ ಶರೀರವು ಅದೆಂತೂ ಯೋಗ್ಯವಾಗಿ ಹೊಂದಿಕೆಯಾಗುವುದು? ನಿನ್ನ ಕಿವಿಗಳು ಹರಿಕಥೆ ಶ್ರವಣದಿಂದ ಪವಿತ್ರವಾಗಿರುವವು. ನಿನ್ನ ನಾಸಿಕವು ಹರಿಗೆ ಅರ್ಪಿತವಾದ ಸುಗಂಧವನ್ನಾಗ್ರಹಿಸಿ ಪರಿಶುದ್ಧವಾಗಿದೆ. ಅದರಂತೆ ಆ ವಾಸುದೇವನಿಗೆ ಸಮರ್ಪಿಸಿದ ನೈವೇದ್ಯದಿಂದ ನಿನ್ನ ಜಠರವು, ಆತನ ಪೂಜೆಯಿಂದ ನಿನ್ನ ಕೈಗಳು, ಹರಿನಾಮೋಚ್ಚರಣೆಯಿಂದ ನಿನ್ನ ನಾಲಿಗೆಯು, ತೀರ್ಥಯಾತ್ರಾಟನೆಯಿಂದ ನಿನ್ನ ಕಾಲುಗಳು, ಹೀಗೆ ನಿನ್ನ ಅಂಗಾಂಗಗಳು ಅತ್ಯಂತ ಪುನೀತವಾಗಿರುವವು. ಇಂಥ ಪಾವಿತ್ರಪೂರ್ಣ ಶರೀರವು ನನ್ನ ಹೊಲಸು ದೇಹದೊಡನೆ ಸಂಗಮವಾಗುವುದಕ್ಕೆ ಪ್ರಯತ್ನಿಸುವುದನ್ನು ಅದಾರು ಹೊಗಳುವರು? ಎಲೆ ಬ್ರಾಹ್ಮಣನೇ, ಇನ್ನು ನನ್ನ ಅಪವಿತ್ರ ಶರೀರದ ದುರ್ಮಹತಿಯನ್ನು ಹೇಳುವೆನು ಕೇಳು. ನನ್ನ ನಾಲಿಗೆಯು ಯಾವಾಗಲೂ ಅವಾಚ್ಯ ಶಬ್ದಗಳನ್ನು ಉಚ್ಚರಿಸಿ ತನ್ನನ್ನು ತಾಪಪಡಿಸುವುದು. ನನ್ನ ಉದರವು ಮದಿರೆ ಮಾಂಸಾದಿಗಳನ್ನು ಸೇವನೆ ಮಾಡಿ ರೋಗಕ್ಕೆ ಗುರಿ ಮಾಡಿರುವುದು. ನನ್ನ ಕಿವಿಗಳು ಯಾವಾಗಲೂ ಅನೈತಿಕ ಪರಸಂಗತಿಗಳನ್ನು ಕೇಳಿ ನನ್ನನ್ನು ಬೇಜಾರುಗೊಳಿಸಿರುವವು. ಕಾಲುಗಳು ವಿಟಪುರುಷನ ಸನ್ನಿಧಿಗೆ ಓಡಾಡಿ ಕಲ್ಲಿನೋಪಾದಿಯಾಗಿರುವವು. ಗೋವಧೆ ಮೊದಲಾದ ಹಿಂಸೆಯ ಕೃತಿಗಳನ್ನು ಮಾಡಿ ನನ್ನ ಕೈಗಳು ಯಮದಂಡದಂತೆ ಬಲು ಕ್ರೂರವಾಗಿರುವವು. ಇಂಥ ನನ್ನ ಅಸಹ್ಯ ಶರೀರವನ್ನು ನಿನ್ನ ಪವಿತ್ರ ದೇಹದಿಂದ ಸ್ಪರ್ಶ ಮಾಡಬೇಡ. ಸತ್ಕುಲೀನ ಬ್ರಾಹ್ಮಣನಾದ ನೀನು ನೀಚಳಾದ ನನ್ನ ಸಂಘ ಬೆಳೆಸಿ ಅದೆಂತೂ ಸ್ವರ್ಗ ಗಳಿಸುವಿ? ಪರನಾರಿಯರ ಸಂಘ ಸ್ನೇಹದಿಂದ ಬಹುಜನರು ನಾಶವಾಗಿರುವರು. ಆದ್ದರಿಂದ ಎಲೆ ಬ್ರಾಹ್ಮಣ ಶ್ರೇಷ್ಠನೇ, ನೀನು ಇಲ್ಲಿಂದ ಎದ್ದೇಳು. ಅರ್ಚನ್ನಾಹಿಕ ಕರ್ಮಗಳ ಕಾಲವನ್ನು ಅತಿಕ್ರಮಿಸಬೇಡ. ನಿನ್ನ ಆಶ್ರಮಕ್ಕೆ ತೆರಳು. ನಾನು ಕೇವಲ ನಿನ್ನ ಅಸ್ಪೃಶ್ಯದಾಸಿಯೇ ಹೊರತು ನಿನ್ನ ಧಾರ್ಮಿಕ ಕಾರ್ಯಕ್ಕೆ ಸಹಾಯಾನುಕೂಲಳಾಗುವ ಧರ್ಮಪತ್ನಿಯಲ್ಲ ಎಂದಳು.
ಶಕುಂತಲೆಯು ಹೇಳಿದ ತಿಳುವಳಿಕೆಯ ಮಾತುಗಳನ್ನು ಮಾಧವನ ಮನೋವೃತ್ತಿಯನ್ನು ಪರಿವರ್ತಿಸಲಿಲ್ಲ. ಅವನಲ್ಲಿಯ ದುಷ್ಟ ವಿಕಾರವು ಅವನ ಚಿತ್ತದೆದುರಿನಲ್ಲಿ ಅಡ್ಡಲಾಗಿ ಗೋಡೆಯಂತೆ ನಿಂತುಬಿಟ್ಟಿತು. ಅವನು ಬಹುದಿವಸಗಳ ವ್ಯಾಸಂಗದಿಂದ ಗಳಿಸಿದ ವಿದ್ಯೆಯನ್ನು ವಿಪರೀತವಾಗಿ ಬಳಸಿದ ಮಾತುಗಳಿಂದ ಆ ಕುಂತಲೆಯನ್ನು ಕುರಿತು, ಎಲೈ ಭಾಮಿನಿ, ಬಹುಕಾಲದ ಪುಣ್ಯ ಸಂಚಯವಿದ್ದರೆ ಮಾತ್ರ ಮುಕ್ತಿಕರವೂ ಮಂಗಲಪ್ರದವೂ ಆಗಿರುವ ನಿನ್ನ ಅಂಗಸಂಗವು ಲಭಿಸುವುದು. ಹರಿಯ ಅನುಗ್ರಹ, ದೈವಯೋಗ ಇವುಗಳ ಮೂಲಕವಾಗಿಯೇ ನಿನ್ನ ಸಂಘವು ನನ್ನ ಪುರುಷಾರ್ಥದ ಉದ್ದೇಶವನ್ನು ಸಫಲಗೊಳಿಸುವುದು. ಆದ್ದರಿಂದ ನೀನು ಲಜ್ಜೆಯನ್ನು ಬಿಡು. ನಿನ್ನ ಅನುಗತನಾಗಿ ವರ್ತಿಸುವ ನನ್ನನ್ನು ಕಡೆಗಾಣಿಸದೆ ನನ್ನ ಮನೋಗತವನ್ನು ಪೂರ್ಣಗೊಳಿಸು. ನಾನು ನಿನ್ನಿಂದ ದೂರವಾದರೆ ನನ್ನ ಪ್ರಾಣವೇ ಉಳಿಯಲಾರದು. ಆದ್ದರಿಂದ ಎಲೈ ಶುಭಾನನೇ, ಮರಣಾಭಿಮುಖನಾದ ನನ್ನನ್ನು ನಿನ್ನ ಸಂಘ ಸ್ನೇಹಾಮೃತದಿಂದ ಸಹಾಯಗೊಡದಂತೆ ಮಾಡು ಎಂದು ಮಾಧವನು ಮಾತನಾಡುತ್ತಾ ಅವಳನ್ನು ಸೋಂಕಿಸಲು ಆತುರನಾಗಿ ಮುಂದೆ ಸರಿಹತ್ತಿದನು.